ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿ ಒಂದು ಎಲಿಜಬೆಥನ್ ಟ್ರಾಜಿಡಿಯಾಗಿದೆ. ಇದರ ಹೆಸರು ಡಾಕ್ಟರ್ ಫಾಸ್ಟಿಸ್. ಬರೆದವರು ಕ್ರಿಸ್ಟೋಫರ್ ಮಾರ್ಲೋ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಡಾಕ್ಟರ್ ಫಾಸ್ಟಿಸ್ ಬಂದು ಎಲಿಜಬೆಥನ್ ಟ್ರಾಜಿಡಿಯಲ್ಲಿ ಬಹಳನೇ ಪ್ರಸಿದ್ಧಿ ಪಡೆದ ಕೃತಿಯಾಗಿದೆ. ಇದನ್ನು ಬರೆದವರು ಆ ಕಾಲದಲ್ಲಿ ಬಹಳನೇ ಪ್ರಸಿದ್ಧಿಯನ್ನು ಪಡೆದ ಶ್ರೇಷ್ಠ ಬರಹಗಾರ ಕ್ರಿಸ್ಟೋಫರ್ ಮಾರ್ಲೋ ಅವರು. ಈ ಪುಸ್ತಕದ ಪೂರ್ಣ ಹೆಸರು ದ ಟ್ರಾಜಿಕಲ್ ಹಿಸ್ಟ್ರಿ ಆಫ್ ಲೈಫ್ ಆ್ಯಂಡ್ ಡೆತ್ ಆಫ್ ಡಾಕ್ಟರ್ ಫಾಸ್ಟಿಸ್. ಇದನ್ನು ನಾವು ಶಾರ್ಟಾಗಿ ಡಾಕ್ಟರ್ ಫಾಸ್ಟಿಸ್ ಎಂದು ಕರೆಯುತ್ತೇವೆ. ಈ ಕ್ರಿಸ್ಟೋಫರ್ ಮಾರ್ಲೋ ಮತ್ತು ಶೇಕ್ಸ್ಪಿಯರ್ ಅವರಿಬ್ಬರು ಸಮಕಾಲೀನ ಅಂದರೆ ಕಂಟೆಂಪರರಿ ವ್ಯಕ್ತಿಗಳಾಗಿದ್ದರು. ಅವರಿದ್ದದ್ದು ಎಲಿಜಬೆಥನ್ ಪೀರಿಯಡಲ್ಲಿ. ಇಬ್ಬರು ಕೂಡ ಆ ಕಾಲದ ಪ್ರಸಿದ್ಧ ಪ್ಲೇರೈಟ್ಗಳಾಗಿದ್ದರು. ಈ ಕೃತಿ ಕ್ರಿಸ್ಟೋಫರ್ ಮಾರ್ಲೋ ಅವರಿಂದ ಬರೆಸಲ್ಪಟ್ಟ ಈ ಕೃತಿ ಬಹಳನೇ ಪ್ರಸಿದ್ಧಿಯನ್ನು ಆ ಕಾಲದಲ್ಲಿ ಪಡೀತದೆ. ಹಾಗಿದ್ರೆ ಕೃತಿ ಕಡೆ ನೋಡೋಣ. ಈ ಕತೆ ಒಬ್ಬ ವಿದ್ವಾನ್ನ ಅಂದರೆ ಒಬ್ಬ ಬುದ್ಧಿವಂತ ವ್ಯಕ್ತಿಯ ಕಥೆಯಾಗಿದೆ. ಒಬ್ಬ ಸ್ಕಾಲರ್ ಡಾಕ್ಟರ್ ಫಾಸ್ಟಿಸ್ನ ಕಥೆಯಾಗಿದೆ. ಆತ ವಿಟನ್ಬರ್ಗ್ ಜರ್ಮನಿಯಲ್ಲಿ ಬದುಕುತ್ತಿದ್ದ. ಈ ಡಾಕ್ಟರ್ ಫಾಸ್ಟಿಸ್ ಪ್ರತಿಯೊಂದು ವಿಷಯಗಳ ಕುರಿತು ನಮಗೆ ಆಳವಾದ ಜ್ಞಾನ ಇರಬೇಕು ಅಂತ ಅಂದ್ಕೊಂಡಿದ್ದ. ಅವನು ಯೋಚಿಸ್ತಾ ಇದ್ದ, ನನಗಿನ್ನು ಏನು ಕಲೀಲಿಕ್ಕಿದೆ, ಏನು ಅರ್ಥ ಮಾಡಿಕೊಳ್ಳಲಿಕ್ಕಿದೆ. ಅವನಿಗೆ ಆ ಕ್ಷಣದಲ್ಲಿ ಬ್ಲ್ಯಾಕ್ ಮ್ಯಾಜಿಕನ್ನು ಕಲಿಯುವ ಇಂಟ್ರೆಸ್ಟ್ ಬರ್ತದೆ. ಅವನೊಬ್ಬ ಸಹಾಯಕ ಇದ್ದ ಕೆಲಸಗಾರ ವ್ಯಾಗ್ನರ್ ಎನ್ನುವ ಹೆಸರಿನವ. ಡಾಕ್ಟರ್ ಫಾಸ್ಟಿಸ್ ಆ ವ್ಯಾಗ್ನರ್ ಹತ್ರ ಹೇಳ್ತಾನೆ, ನಿಂಗೆ ಯಾರಾದರೂ ಪರಿಚಯ ಇದ್ದಾರಾ ನನಗೆ ಬ್ಲ್ಯಾಕ್ ಮ್ಯಾಜಿಕನ್ನು ಕಲಿಸಿಕೊಡುವವರು? ಹಾಗೆಯೇ ಬ್ಲ್ಯಾಕ್ ಮ್ಯಾಜಿಕನ್ನು ಕಲಿಸುವುದಕ್ಕಾಗಿ ವ್ಯಾಲ್ಡಸ್ ಮತ್ತು ಕಾರ್ನೆಲಿಯಸ್ ಎನ್ನುವ ಇಬ್ಬರು ವ್ಯಕ್ತಿಗಳ ಪರಿಚಯವನ್ನು ವ್ಯಾಗ್ನರ್ ಡಾಕ್ಟರ್ ಫಾಸ್ಟಿಸ್ಗೆ ಮಾಡ್ತಾನೆ. ಇವರ ಮುಖ್ಯ ಉದ್ದೇಶ ಬ್ಲ್ಯಾಕ್ ಮ್ಯಾಜಿಕನ್ನು ಕಲಿಸೋದು. ಆಗ ಫಾಸ್ಟಿಸ್ನ ಹತ್ರ ಇಬ್ಬರು ಏಂಜಲ್ಗಳು ಬರ್ತಾರೆ. ಮೊದಲನೇದು ಗುಡ್ ಏಂಜಲ್ ಹಾಗೂ ಎರಡನೇದು ಬ್ಯಾಡ್ ಏಂಜಲ್. ಗುಡ್ ಏಂಜಲ್ ಹೇಳ್ತದೆ, ಈ ಬ್ಲ್ಯಾಕ್ ಮ್ಯಾಜಿಕ್ ಕಲಿಯುವಂತಹ ಕೆಟ್ಟ ಸಾಹಸವನ್ನು ನೀನು ಮಾಡಬೇಡ, ಇದರಿಂದ ಹಿಂದೆ ಹೋಗು ಅಂತ. ಆದರೆ ಬ್ಯಾಡ್ ಏಂಜಲ್ ಏನಿದೆ ಅದು ಈ ಕೆಲಸವನ್ನು ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತದೆ, ಮಾಡು ಅಂತ ಸಪೋರ್ಟ್ ಮಾಡ್ತದೆ. ಅದರಂತೆ ಡಾಕ್ಟರ್ ಫಾಸ್ಟಿಸ್ ನಾನು ಬ್ಲ್ಯಾಕ್ ಮ್ಯಾಜಿಕ್ ಕಲಿತೇನೆ ಅಂತ ಹೇಳಿ ಕಲೀಲಿಕ್ಕೆ ಆರಂಭಿಸ್ತಾನೆ. ಈ ವ್ಯಾಲ್ಡಸ್ ಮತ್ತು ಕಾರ್ನೆಲಿಯಸ್ ಈ ಬ್ಲ್ಯಾಕ್ ಮ್ಯಾಜಿಕನ್ನು ಡಾಕ್ಟರ್ ಫಾಸ್ಟಿಸ್ಗೆ ಕಲಿಸಲಿಕ್ಕೆ ಆರಂಭಿಸ್ತಾರೆ. ಫಾಸ್ಟಿಸ್ ಜಾದುವನ್ನು ಕಲಿಯುವಂತಹ ಕೆಲವು ಪುಸ್ತಕಗಳಿದ್ದವು. ಈ ಡಾಕ್ಟರ್ ಫಾಸ್ಟಿಸ್ ಅದನ್ನು ಓದ್ತಾ ತುಂಬ ಎಕ್ಸೈಟೆಡ್ ಆಗ್ತಾನೆ. ಆ ಪುಸ್ತಕವನ್ನು ಓದುವುದು, ಅದನ್ನೇ ಫಾಲೋ ಮಾಡಿಕೊಂಡು ಬೇರೆ ಬೇರೆ ಆತ್ಮಗಳನ್ನು ತನ್ನ ಹತ್ರ ಕರೆಯುವಂತಹದ್ದು. ಈಗ ಡಾಕ್ಟರ್ ಫಾಸ್ಟಿಸ್ನ ಇಬ್ಬರು ಸ್ನೇಹಿತರು ಅವನ ನೌಕರನಾದ ವ್ಯಾಗ್ನರ್ ಹತ್ರ ಬಂದು ಕೇಳ್ತಾರೆ, ಡಾಕ್ಟರ್ ಫಾಸ್ಟಿಸ್ ಎಲ್ಲಿ? ಅದರಂತೆ ನೌಕರ ವ್ಯಾಗ್ನರ್ ಹೇಳ್ತಾನೆ, ವ್ಯಾಲ್ಡಸ್ ಮತ್ತು ಕಾರ್ನೆಲಿಯಸ್ನ ಒಟ್ಟಿಗೆ ಡಾಕ್ಟರ್ ಫಾಸ್ಟಿಸ್ ಸೇರಿಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಕಲಿತಾ ಇದ್ದಾನೆ ಎಂದು. ಈ ಮಾತನ್ನು ಕೇಳಿದ ಆ ಇಬ್ಬರು ಸ್ನೇಹಿತರು ತುಂಬಾ ನಿರಾಶೆ ಒಳಗಾಗ್ತಾರೆ. ನಮ್ಮ ಒಳ್ಳೆಯ ಸ್ನೇಹಿತ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಕಲಿತು ಕೆಟ್ಟ ವ್ಯಕ್ತಿ ಆಗ್ತಿದ್ದಾನಲ್ಲ ಅಂತ. ಕೆಲ ವಿಷಯಗಳನ್ನು ಕಲಿತ ಡಾಕ್ಟರ್ ಫಾಸ್ಟಿಸ್ ಬ್ಲ್ಯಾಕ್ ಮ್ಯಾಜಿಕನ್ನು ಅಪ್ಲೈ ಮಾಡೋದನ್ನು, ಇನ್ನೊಬ್ಬರ ಮೇಲೆ ಅದನ್ನು ಹೇರೋದನ್ನು ಆರಂಭಿಸ್ತಾನೆ. ಬೇರೆ ಬೇರೆ ಆತ್ಮಗಳನ್ನು ತನ್ನ ಹತ್ರ ಕರೀತಾನೆ. ಆರಂಭದಲ್ಲಿ ಆತ ಮೆಫಿಸ್ಟೋಫೆಲ್ಸ್ ಅನ್ನುವ ಒಂದು ಆತ್ಮವನ್ನು ಕರೀತಾನೆ. ಹಾಗೆಯೇ ಅದನ್ನು ಕರೆದ ಡಾಕ್ಟರ್ ಫಾಸ್ಟಿಸ್ ಹೇಳ್ತಾನೆ, ನೀನು ನನ್ನ ಆಜ್ಞೆ, ನನ್ನ ಆರ್ಡರನ್ನು ಫಾಲೋ ಮಾಡು. ಆದರೆ ಮೆಫಿಸ್ಟೋಫೆಲಿಸಿಸ್ ಅದನ್ನು ರಿಜೆಕ್ಟ್ ಮಾಡ್ತದೆ, ನಾನು ಕೇಳೋದಿಲ್ಲ ಅಂತ ಹೇಳ್ತದೆ. ಆದರೆ ಈ ಮೆಫಿಸ್ಟೋಫೆಲ್ಸ್ ಲೂಸಿಫರ್ನ ಆದೇಶವನ್ನು ಕೇಳ್ತದೆ. ನಂತರ ಫಾಸ್ಟಿಸ್ ಹೆವನ್ ಮತ್ತು ಹೆಲ್, ಸ್ವರ್ಗ ನರಕ ಅಂದರೆ ಏನು ಅಂತ ಅದರಲ್ಲಿ ಕೇಳ್ತಾನೆ. ಈಗ ಅವರಿಬ್ಬರ ಮಧ್ಯೆ ಒಂದು ಚಾಲೆಂಜ್ ಆಗ್ತದೆ. ಏನಂದರೆ ಡಾಕ್ಟರ್ ಫಾಸ್ಟಿಸ್ ಅದಕ್ಕೆ ಹೇಳ್ತಾನೆ, ಸೈತಾನಿಗೆ ಹೇಳ್ತಾನೆ, ನೀನು ನನ್ನನ್ನು ನಿನ್ನ ಲಾರ್ಡ್ ಆಗಿರುವ ಲೂಸಿಫರ್ ಹತ್ರ ಕರ್ಕೊಂಡು ಹೋಗು. ಲೂಸಿಫರಿಗೆ ನಾನು ನನ್ನ ಆತ್ಮವನ್ನು ಕೊಡಲು ರೆಡಿ ಇದ್ದೇನೆ. ಅದರ ಬದಲಾಗಿ ಲೂಸಿಫರ್ ನನಗೆ 2 ವರ್ಷಗಳಿಗಾಗುವಷ್ಟು ಅಗಾಧವಾದ ಪವರನ್ನು ಕೊಡಬೇಕು. ಅದರೊಂದಿಗೆ ನಿನ್ನನ್ನು ನನ್ನ ಸರ್ವೆಂಟಾಗಿ ಅವನು ಶಾಶ್ವತವಾಗಿ ಕೊಡಬೇಕು. ಆ ಮಾತಿನೊಂದಿಗೆ ಆ ಸೀನ್ ಕೊನೆಗೊಳ್ತದೆ. ಮೆಫಿಸ್ಟೋಫೆಲ್ಸ್ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಫಾಸ್ಟಿಸ್ ಯೋಚನೆ ಮಾಡ್ತಾನೆ, ನಾನು ಈ ಡೆವಿಲ್ನೊಟ್ಟಿಗೆ ಸರಿಯಾದ ಒಪ್ಪಂದವನ್ನೇ ಮಾಡಿದ್ದೇನೆ ಎಂದು. ಅವನ ನೌಕರನಾದ ವ್ಯಾಗ್ನರ್ ಅವನ ಹತ್ರ ಬೇರೆ ಬೇರೆ ಹೊಸ ಜನಗಳನ್ನು ಬ್ಲ್ಯಾಕ್ ಮ್ಯಾಜಿಕ್ ಕಲಿಸುವುದಕ್ಕಾಗಿ ಕರ್ಕೊಂಡು ಬರ್ತಾನೆ. ಹೀಗೆ ಬ್ಲ್ಯಾಕ್ ಮ್ಯಾಜಿಕ್ ಕಲಿತಾ ಒಂದು ಹಂತದಲ್ಲಿ ಡಾಕ್ಟರ್ ಫಾಸ್ಟಿಸ್ಗೆ ಅನಿಸ್ತದೆ, ನಾನೀಗ ಏನು ಮಾಡ್ತಾ ಇದ್ದೇನೆ, ಇದು ಸರಿಯಾಗಿದೆಯಾ ಎಂದು. ನಾನು ಭಗವಂತನಲ್ಲಿ ನನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳಬೇಕು ಅಂತ ಯೋಚನೆ ಮಾಡ್ತಾನೆ. ಅದೇ ಕ್ಷಣ ಪುನಃ ಗುಡ್ ಏಂಜಲ್ ಮತ್ತು ಬ್ಯಾಡ್ ಏಂಜಲ್ ಅವನ ಎದುರು ನಿಲ್ತದೆ. ಇನ್ನೊಂದು ಸಲ ಗುಡ್ ಏಂಜಲ್ ಹೇಳ್ತದೆ, ನೀನು ಈ ಥರ ಕೆಲಸಗಳನ್ನು ಮಾಡಬೇಡ ಎಂದು.
ಅದನ್ನು ಫಾಸ್ಟಸ್ ಪುನಃ ಕೇಳೋದಿಲ್ಲ. ಬದಲಾಗಿ ನನ್ನ ಆತ್ಮವನ್ನು ನಾನು ಲೂಸಿಫರ್ಗೆ ಕೊಡ್ತೇನೆ, ಅದರ ಬದಲಾಗಿ ನಾನು ಇಮ್ಮಡಿ ಪವರನ್ನು ಪಡಿತೇನೆ. ಅದರಂತೆ ಕೆಲವೇ ದಿನಗಳಲ್ಲಿ ಮೆಫಿಸ್ಟೋಫೆಲಿಸ್ ಡಾಕ್ಟರ್ ಫಾಸ್ಟಸ್ ಹತ್ರ ಪುನಃ ಬರ್ತಾನೆ. ನೀನು ಮತ್ತು ಲೂಸಿಫರ್ನ ಮಧ್ಯೆ ಏನು ಒಪ್ಪಂದ ಆಗಿದೆ ಅದರ ಕುರಿತಾಗಿ ನೀನು ಲೂಸಿಫರಿಗೆ ಒಂದು ಪತ್ರದಲ್ಲಿ ನಿನ್ನ ರಕ್ತದಿಂದ ಸಹಿ ಮಾಡಿಕೊಡು ಅಂತ ಮೆಫಿಸ್ಟೋಫೆಲಿಸ್ ಹೇಳ್ತದೆ. ಇದರಿಂದ ನಿನಗೆ ಲೂಸಿಫರ್ ಅನ್ಲಿಮಿಟೆಡ್ ಪವರ್ ಮತ್ತು ನಾಲೆಜ್ ಎರಡನ್ನ ಕೊಡ್ತದೆ. ಅದರಂತೆ ಡಾಕ್ಟರ್ ಫಾಸ್ಟಸ್ ತನ್ನ ಬ್ಲಡ್ಡಿಂದ ಆ ಪತ್ರದ ಮೇಲೆ ಸೈನ್ ಮಾಡಲಿಕ್ಕೆ ಹೋಗ್ತಾನೆ, ಆದರೆ ಸಾಧ್ಯ ಆಗೋದಿಲ್ಲ. ಆಗ ಪುನಃ ಗುಡ್ ಹೇಳ್ತದೆ, ನೀನು ಒಳ್ಳೆಯ ವ್ಯಕ್ತಿ, ಡಾಕ್ಟರ್ ಫಾಸ್ಟಸ್ ಈ ಥರ ಮಾಡಬೇಡ, ಇದರಿಂದ ಮುಂದೆ ನೀನು ತುಂಬ ಪಶ್ಚಾತ್ತಾಪವನ್ನು ಅನುಭವಿಸ್ತೀಯ ಅಂತ ಪುನಃ ಒಂದು ರೌಂಡ್ ಎಚ್ಚರಿಕೆ ಕೊಡ್ತದೆ. ಆದರೆ ಆಗ ಮೆಫಿಸ್ಟೋಫೆಲಿಸ್ ಒಂದು ಬೆಚ್ಚಗಿರುವ ಕೋಲನ್ನು ತಗೊಂಡು ಬಂದು ಆ ಸ್ಟಾಪ್ ಆಗಿರೋ ಬ್ಲಡ್ಡನ್ನು ಹರಿಸುವಂತೆ ಪ್ರಯತ್ನ ಮಾಡ್ತಾನೆ. ಆ ತಕ್ಷಣ ಅವನ ಕಟ್ಟಿಕೊಂಡಿದ್ದ ಬ್ಲಡ್ ಹರಿತದೆ ಮತ್ತು ಆ ಪತ್ರದಲ್ಲಿ ಡಾಕ್ಟರ್ ಫಾಸ್ಟಸ್ ಸೈನ್ ಮಾಡಿ ಕೊಟ್ಟೇ ಬಿಡ್ತಾನೆ. ಅವನು ಸೈನು ಮಾಡಿದ ತಕ್ಷಣ ಮೆಫಿಸ್ಟೋಫೆಲಿಸ್ ಅವನ ಗುಲಾಮನಾಗಿ ಬಿಟ್ಟ. ಈಗ ಡಾಕ್ಟರ್ ಫಾಸ್ಟಸ್ ಅವನ ಬಳಿ ತನಗೆ ಒಂದು ವೈಫ್ ಬೇಕು, ಮಡದಿ ಬೇಕು ಅಂತ ಕೇಳ್ತಾನೆ. ಅವನ ಮಾತಿಗೆ ಮೆಫಿಸ್ಟೋಫೆಲಿಸ್ ಹೇಳ್ತಾನೆ, ಮದುವೆ ಅನ್ನೋದು ಒಂದು ಪವಿತ್ರವಾದ ಸಂಬಂಧ, ಒಂದು ಕಾರ್ಯಕ್ರಮ ಅಥವಾ ಬಂಧ ಅಂತ ಹೇಳ್ಬೋದು. ಅದನ್ನು ನಾನು ಮಾಡಲಾರೆ, ನನ್ನಿಂದ ಅದು ಮಾಡಲಿಕ್ಕೆ ಆಗೋದಿಲ್ಲ. ಅದರ ಬದಲಾಗಿ ಅವನಿಗೆ ಡಾಕ್ಟರ್ ಫಾಸ್ಟಸ್ಟಿಗೆ ಪ್ಲ್ಯಾನೆಟ್, ಸೋಲಾರ್ ಸಿಸ್ಟಮ್ ಮತ್ತು ಗಿಡಗಳು, ಮರಗಳು ಇದರ ಕುರಿತಾದಂತಹ ಬೇರೆ ವಿಷಯಗಳ ಅಗಾಧವಾದ ಜ್ಞಾನವನ್ನು ಒಳಗೊಂಡ ಒಂದು ಪುಸ್ತಕವನ್ನು ಡಾಕ್ಟರ್ ಫಾಸ್ಟಸ್ಟಿಗೆ ಮೆಫಿಸ್ಟೋಫೆಲಿಸ್ ನೀಡ್ತಾನೆ. ಪುನಃ ಮೆಫಿಸ್ಟೋಫೆಲಿಸ್ಗೆ ಅನಿಸ್ತದೆ, ನಾನು ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇನಲ್ಲ, ಅಗ್ರಿಮೆಂಟಿಗೆ ಬೇರೆ ಸೈನ್ ಮಾಡಿಬಿಟ್ಟಿದ್ದೇನೆ, ಇದು ಒಳ್ಳೆ ಕೆಲಸವಾ, ನಾನು ಸರಿ ಮಾಡ್ತಾ ಇದ್ದೇನಾ ಅಂತ ಪುನಃ ಕ್ರಾಸ್ ಚೆಕ್ ಮಾಡುವ ಹಾಗೆ ಆಗ್ತದೆ. ಪುನಃ ಅವನ ಬಳಿ ಗುಡ್ ಸೋಲ್ ಮತ್ತು ಬ್ಯಾಡ್ ಸೋಲ್ ಬಂದುಬಿಡ್ತದೆ. ಈಗ ಅವನು ಯೋಚನೆ ಮಾಡ್ತಾನೆ, ನಾನು ದೇವರ ಹತ್ರ ಕ್ಷಮೆ ಕೇಳಲ್ಲ, ನನಗೀಗಲೂ ಸಮಯ ಇದೆ ಎಂದು. ಕೊನೆಗೆ ಅವನು ಕ್ಷಮೆ ಕೇಳೋದಿಲ್ಲ ಅಂತ ಡಿಸೈಡ್ ಮಾಡ್ತಾನೆ. ಮೆಫಿಸ್ಟೋಫೆಲಿಸ್ ಪ್ಲ್ಯಾನೆಟ್ಗಳ ಮೂಮೆಂಟ್ ಹೇಗಿದೆ ಹಾಗೂ ಈ ಯೂನಿವರ್ಸ್ನ ರಚನೆ ಹೇಗಾಯಿತು ಅನ್ನೋದರ ಎಲ್ಲ ಜ್ಞಾನವನ್ನು ಅವನಿಗೆ ನೀಡ್ತಾನೆ. ಫಾಸ್ಟೆಸ್ಟ್ ಅವನಿಗೆ ಕೇಳ್ತಾನೆ, ಈ ಸಂಸಾರ ಅನ್ನೋದನ್ನು ಯಾರು ಮಾಡಿದರು? ಆ ಮಾತಿಗೆ ಅವನು ಉತ್ತರ ಕೊಡೋದಕ್ಕೆ ನಿರಾಕರಣೆ ಮಾಡ್ತಾನೆ. ನಾನೊಂದು ಡೆವಿಲ್ನ ಗುಲಾಮನಾಗಿದ್ದೇನೆ, ನಾನು ಇದಕ್ಕೆ ಉತ್ತರ ಕೊಡಲಾರೆ ಎಂದು. ಅಂದರೆ ಈ ಯೂನಿವರ್ಸನ್ನು ಮಾಡಿರೋದು ಭಗವಂತ, ಅದಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯಗಳನ್ನು ನಾನು ಹೇಳಲಾರೆ. ಈಗ ಪುನಃ ಡಾಕ್ಟರ್ ಫಾಸ್ಟಸ್ನ ತಲೆಗೆ ಹೋಗ್ತದೆ, ನಾನು ತಪ್ಪು ಮಾಡ್ತಾ ಇದ್ದೀನಾ, ನಾನು ದೇವರಲ್ಲಿ ಕ್ಷಮೆ ಕೇಳಿ ನನ್ನ ದಾರಿಗೆ ನಾನು ಮರಳಿ ಹೋಗಬೇಕಾ? ಪುನಃ ಕ್ರಾಸ್ ಚೆಕ್ ಮಾಡಿಕೊಳ್ತಾನೆ. ಈಗೇನ 2 ಏಂಜಲ್ಗಳು ಅವನ ಮುಂದೆ ಪ್ರತ್ಯಕ್ಷ ಆಗ್ತದೆ. ಈ ಕ್ಷಣ ಫಾಸ್ಟಸ್ ಯೋಚನೆ ಮಾಡ್ತಾನೆ, ನಾನು ಭಗವಂತನಲ್ಲಿ ಕ್ಷಮೆ ಕೇಳಿಯೇ ಬಿಡ್ತೇನೆ. ಅಷ್ಟೊತ್ತಿಗೆ ಅಲ್ಲಿಗೆ ಲೂಸಿಫರ್ ಬರ್ತಾನೆ. ನೀನು ನನ್ನ ಹತ್ರ ಎಗ್ರಿಮೆಂಟ್ ಮಾಡಿಕೊಂಡಿದ್ದೆ, ಈಗ ನೀನು ದೇವರು ಮತ್ತು ಇನ್ನೊಂದು ಯಾವುದೇ ವಿಷಯಗಳ ಕುರಿತು ಯೋಚನೆ ಮಾಡುವ ಅಗತ್ಯತೆ ಇಲ್ಲ ಎಂದು. ಡಾಕ್ಟರ್ ಫಾಸ್ಟೆಸ್ಟ್ ಆ ಮಾತನ್ನು ಅರ್ಥ ಮಾಡಿಕೊಂಡು ಲೂಸಿಫರಿಗೆ ಮಾತು ಕೊಡ್ತಾನೆ, ನಾನಿನ್ನು ಮುಂದೆ ದೇವರ ಹೆಸರನ್ನು ಹೇಳೋದಿಲ್ಲ ಎಂದು. ಲೂಸಿಫರ್ ಅವನನ್ನು ಎಂಟರ್ಟೈನ್ ಮಾಡಲಿಕ್ಕೋಸ್ಕರ ಇನ್ನೊಂದು ಬುಕ್ ಕೊಟ್ಟು ಹೋಗ್ತಾನೆ. ಮೆಫಿಸ್ಟೋಫೆಲಿಸ್ ಅವನನ್ನು ಒಂದು ವರ್ಲ್ಡ್ ಟೂರ್ ಕರ್ಕೊಂಡು ಹೋಗಲಿಕ್ಕೆ ರೆಡಿ ಮಾಡ್ತಾನೆ. ತನ್ನ ಹೆಗಲ ಮೇಲೆ ಆತನನ್ನು ಕೂತ್ಕೊಳಿಸಿ ಈ ಸಂಸಾರದ, ಈ ಯೂನಿವರ್ಸ್ನ ಹೋಲ್ ರಹಸ್ಯ ಏನಿದೆ ಅದನ್ನು ತಿಳಿಸುವುದಕ್ಕೋಸ್ಕರ ಇಡೀ ವರ್ಲ್ಡ್ ಟೂರ್ ಹೋಗ್ತಾನೆ. ಅವರಿಬ್ಬರು ಹೋಲ್ ಯೂನಿವರ್ಸನ್ನು ತಿರುಗಿಕೊಂಡು ಬರ್ತಾರೆ. ಎಂಡಲ್ಲಿ ಅವರು ರೋಮ್ ಸಾಮ್ರಾಜ್ಯದಲ್ಲಿ ಬಂದು ಇಳಿತಾರೆ. ಅಲ್ಲಿಗೆ ತಲುಪುವ ಮೊದಲು ಅವನ ತಲೆಯಲ್ಲಿದ್ದದ್ದು, ನಾನು ಇಲ್ಲಿರುವಂತಹ ಗ್ರೇಟ್ ಮಾನ್ಯುಮೆಂಟ್ಗಳನ್ನು ನೋಡಬೇಕು ಎಂದು. ಸ್ಮಾರಕಗಳನ್ನೇನೋ ನೀನು ಮತ್ತೆ ನೋಡು, ಆದರೆ ಆರಂಭದಲ್ಲಿ ಪೋಪ್ಗಳನ್ನು ಭೇಟಿಯಾಗು ಎಂದು ಮೆಫಿಸ್ಟೋಫೆಲಿಸ್ ಅವನಿಗೆ ಹೇಳ್ತಾನೆ. ಅಂತೆಯೇ ಇವರು ಪೋಪನ್ನು ಭೇಟಿಯಾಗಲಿಕ್ಕೆ ಹೋದಾಗ ಅವನೊಂದು ಚೇಂಬರಲ್ಲಿ ಕೂತಿದ್ದ. ಆದರೆ ಡಾಕ್ಟರ್ ಫಾಸ್ಟೆಸ್ಟ್ ಪೋಪ್ಗೆ ಯಾವುದೇ ರೆಸ್ಪೆಕ್ಟ್ ಕೊಡದೆ ಅವರ ಬಗ್ಗೆ ಜೋಕ್ ಮಾಡಲಿಕ್ಕೆ ಆರಂಭಿಸ್ತಾನೆ. ನಂತರ ಡಾಕ್ಟರ್ ಫಾಸ್ಟೆಸ್ಟ್ ಜರ್ಮನಿಗೆ ಹೋಗ್ತಾನೆ. ಜರ್ಮನಿಯಿಂದ ಹೊರಗೆ ಬಂದ ತಕ್ಷಣ ಅವನ ಪ್ರಸಿದ್ಧಿ ಎಲ್ಲ ಕಡೆ ಹರಡಿತ್ತು. ಅಂತೆಯೇ ಜರ್ಮನ್ ಚಾನ್ಸಲರ್ ಎಂಪರರ್ ಚಾರ್ಲ್ಸ್ V ತನ್ನ ಆಸ್ಥಾನಕ್ಕೆ ಆತನನ್ನು ಬರಮಾಡಿಕೊಂಡಿದ್ದ. ಮುಖ್ಯವಾಗಿ ಅವನ ಜಾದೂ ಸ್ಕಿಲ್ಲನ್ನು, ಏನು ಬ್ಲ್ಯಾಕ್ ಮ್ಯಾಜಿಕಲ್ಲಿ ಜಾದೂ ಮಾಡ್ತಾ ಇದ್ದಾನೆ, ಆ ಸ್ಕಿಲ್ಲನ್ನು ನೋಡಲಿಕ್ಕೆ ಆ ಎಂಪರರ್ ಬಯಸಿದ್ದ. ಎಲ್ಲವನ್ನ ತೋರಿಸ್ತಾ ಇದ್ದ. ಸಮಯ ಕಳೆದಂತೆ ಆ ಆಸ್ಥಾನದಲ್ಲಿದ್ದ ಒಬ್ಬ ವ್ಯಕ್ತಿಗೆ ಈ ಡಾಕ್ಟರ್ ಫಾಸ್ಟೆಸ್ನ ಈ ಮ್ಯಾಜಿಕ್ಗಳೆಲ್ಲ ಗೊತ್ತಾಗಿ ಹೋಗ್ತದೆ. ಬ್ಲ್ಯಾಕ್ ಮ್ಯಾಜಿಕನ್ನು ಕಲಿತು ಈ ಮ್ಯಾಜಿಕನ್ನು ಮಾಡ್ತಾ ಇದ್ದಾನೆ ಇವನು ಅಂತ ಅರ್ಥ ಮಾಡಿಕೊಂಡ. ಕೋಪದಿಂದ ಡಾಕ್ಟರ್ ಫಾಸ್ಟೆಸ್ಟ್ ಅವನ ತಲೆಗೆ ಈ ಕುದುರೆಯ ಕಾಲಿನಲ್ಲಿರುವ ಅಗಡು ಏನಿದೆ ಅದನ್ನು, ಹಾರ್ನ್ ಅಂತ ಹೇಳ್ತೇವೆ, ಅದನ್ನು ಬಿಸಾಡ್ತಾನೆ. ನಂತರ ಆತ ಒಬ್ಬ ಕುದುರೆ ವ್ಯಾಪಾರಿಯನ್ನು ಭೇಟಿಯಾಗ್ತಾನೆ. ಅವನ ಕೆಲಸದ ಕುರಿತು ಕೂಡ ಈ ಡಾಕ್ಟರ್ ಫಾಸ್ಟೆಸ್ಟ್ ಹಾಸ್ಯ ಮಾಡ್ತಾನೆ.
ಆ ಕುದುರೆ ವ್ಯಾಪಾರಿ ಕುದುರೆ ಪರ್ಚೇಸ್ ಮಾಡಲಿಕ್ಕೆ ಏನೋ ಬಂದಿದ್ದ. ಈ ಡಾಕ್ಟರ್ ಫಾಸ್ಟೆಸ್ಟ್ ಅವನನ್ನು ಕುದುರೆಯ ಮೇಲೆ ಕೂತ್ಕೊಳ್ಳಿಸಿ ಅವನ ಮೇಲೆ ನೀರು ಚೆಲ್ತಾನೆ. ಇದರಿಂದ ಕುದುರೆಗೆ ತಕ್ಷಣ ಏನೇನೋ ಆಗಿಬಿಡುತ್ತೆ, ಗಲಿಬಿಲಿಯಾಗಿ ಅಲ್ಲಿದ್ದವರಿಗೆಲ್ಲ ತೊಂದರೆ ಕೊಡ್ತದೆ. ಡಾಕ್ಟರ್ ಫಾಸ್ಟೆಸ್ಟ್ನ ನೌಕರನಾದ ವ್ಯಾಗ್ನರ್ ಪುನಃ ಹೇಳ್ತಾನೆ, ಅಲ್ಲಿಯ ಡ್ಯೂಕ್ ಆಫ್ ವೆನ್ಹಾಲ್ಟ ಅನ್ನುವವ ತನ್ನ ಆಸ್ಥಾನಕ್ಕೆ ಡಾಕ್ಟರ್ ಫಾಸ್ಟೆಸ್ಟನ್ನು ಭೇಟಿ ಮಾಡಲಿಕ್ಕೆ ಆಮಂತ್ರಣ ಕಳಿಸಿದ್ದ. ಅಂತೆಯೇ ಆತನ ಆಸ್ಥಾನಕ್ಕೆ ಫಾಸ್ಟೆಸ್ಟ್ ಹೋಗ್ತಾನೆ ಮತ್ತು ಡ್ಯೂಕ್ ಮತ್ತು ಡಚೆಸ್ಸನ್ನು ತುಂಬ ಎಂಟರ್ಟೈನ್ ಮಾಡ್ತಾನೆ. ಡ್ಯೂಕ್ ಅವನಿಗೆ ಹೇಳ್ತಾನೆ, ನಮ್ಮ ಡಚೆಸ್ಸಿಗೆ ಅಂಗೂರ್ ಅಂದರೆ ದ್ರಾಕ್ಷಿ ಹಣ್ಣನ್ನು ತಿನ್ನುವ ಆಸೆಯಾಗಿದೆ, ಹಾಗಾಗಿ ಅದನ್ನು ಪ್ರಸ್ತುತಪಡಿಸು. ಆದರೆ ಆಗ ದ್ರಾಕ್ಷಿ ಬೆಳೆಯುವ ಸೀಸನ್ ಆಗಿರಲಿಲ್ಲ. ಆಗ ಮಿಡ್ ವಿಂಟರ್ ನಡೀತಾ ಇತ್ತು. ಆದರೆ ಡಚೆಸ್ಸನ್ನು ಪಡಿಸಲೇಬೇಕು ಅಂತ ಹೇಳಿ ಡಾಕ್ಟರ್ ಫಾಸ್ಟೆಸ್ಟ್ ದ್ರಾಕ್ಷಿ ಹಣ್ಣನ್ನು ಆ ಅರಮನೆಗೆ ತರಿಸ್ತಾನೆ. ಅದನ್ನು ನೋಡಿ ಅಲ್ಲಿದ್ದ ಜನರೆಲ್ಲ ಖುಷಿ ಪಡ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ಜನರನ್ನು ಎಂಟರ್ಟೈನ್ ಮಾಡ್ತಾ 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 ಫಾಸ್ಟೆಸ್ಟ್ ಲೂಸಿಫರ್ನ ಜೊತೆ ಮಾಡಿದಂತಹ ಎಗ್ರಿಮೆಂಟ್ನ ಸಮಯ ಮುಗ್ದು ಹೋಗಿದೆ ಅನ್ನೋದು ಅವನಿಗೆ ಗೊತ್ತೇ ಆಗಲಿಲ್ಲ. ಅವನು ಲೂಸಿಫರ್ನೊಟ್ಟಿಗೆ ಮಾಡಿಕೊಂಡಂತಹ 24 ವರ್ಷದ ಅವಧಿ ಮುಗಿದು ಹೋಗಿತ್ತು. ನಂತರ ಫಾಸ್ಟೆಸ್ಟ್ ತನ್ನ ಕೆಲಸಗಾರನಾದ ವ್ಯಾಗ್ನರಿಗೆ ತನ್ನೆಲ್ಲ ಆಸ್ತಿಯನ್ನು ಬರೀತಾನೆ. ನಾನು ಇದನ್ನೆಲ್ಲ ಪಡೆಯೋದು ಸಾಧ್ಯ ಇಲ್ಲ, ಬದಲಾಗಿ ನನ್ನ ಕೆಲಸಗಾರ ಇದನ್ನೆಲ್ಲ ಪಡೀಲಿ, ಯಾಕಂದರೆ ಅವನ ಜೀವನ ಪೂರ್ತಿ ನನ್ನ ಜೊತೆ ಇದ್ದ. ಅಂದರೆ ಈಗ ಡಾಕ್ಟರ್ ಫಾಸ್ಟೆಸ್ಟಿಗೆ ನನ್ನ ಸಮಯ ಮುಗಿತಾ ಇದೆ ಅನ್ನೋದು ಗೊತ್ತಾಯಿತು. ಆದರೂ ಜನಗಳನ್ನು ಎಂಟರ್ಟೈನ್ ಮಾಡೋದನ್ನು ಕಂಟಿನ್ಯೂ ಮಾಡ್ತಾನೇ ಇದ್ದ. ಜನಗಳು ಹೇಳ್ತಾರೆ, ನೀನು ಗ್ರೀಸ್ನ ರಾಣಿಯಾದ ಹೆಲನ್ನ ಸ್ಪಿರಿಟನ್ನು ಇನ್ವೈಟ್ ಮಾಡು. ಈ ಹೆಲನ್ ಬಹಳ ಬ್ಯೂಟಿಫುಲ್ ಆದ ಲೇಡಿಯಾಗಿದ್ದರು. ಅಂತೆಯೇ ಫಾಸ್ಟೆಸ್ಟ್ ಅವರ ಆತ್ಮವನ್ನು ಕೂಡ ಅಲ್ಲಿಗೆ ಬರಮಾಡ್ತಾನೆ. ಆಗ ಒಬ್ಬ ವಯಸ್ಸಾದ ವ್ಯಕ್ತಿ ಅಲ್ಲಿಗೆ ಬಂದು ಹೇಳ್ತಾನೆ, ನೀನು ಈಗಲೂ ದೇವರ ಹತ್ರ ಕ್ಷಮೆ ಕೇಳ್ಬೋದು ಫಾಸ್ಟೆಸ್ಟ್ ಎಂದು. ದೇವರು ಈಗಲೂ ನಿನ್ನನ್ನು ಕ್ಷಮಿಸ್ತಾನೆ ಎಂದು ಹೇಳ್ತಾನೆ. ಫಾಸ್ಟೆಸ್ಟ್ ಆ ವ್ಯಕ್ತಿಗೆ ಹೇಳ್ತಾನೆ, ಹೌದು, ನಾನು ಈಗಲಾದರೂ ಕ್ಷಮೆ ಕೇಳ್ಬೋದಲ್ಲ. ಅದೇ ಕ್ಷಣ ಅಲ್ಲಿಗೆ ಪುನಃ ಮೆಫಿಸ್ಟೋಫೆಲ್ಸ್ ಬರ್ತಾನೆ. ನೀನೇನಾದರೂ ಹಾಗೆ ಮಾಡಿದರೆ ಈ ಕ್ಷಣವೇ ನಿನ್ನ ಜೀವ ಹೋಗ್ತದೆ ಅಂತ ಆದೇಶಿಸ್ತಾನೆ, ಎಚ್ಚರಿಕೆ ಕೊಡ್ತಾನೆ. ಫಾಸ್ಟೆಸ್ಟ್ ಅದಕ್ಕೆ ಇಲ್ಲ ನಾನು ಹಾಗೇನೂ ಮಾಡೋದಿಲ್ಲ ಎಂದು ಹೇಳ್ತಾನೆ. ನಾನು ಹಾಗೆ ಮಾಡ್ತಾ ಇರಲಿಲ್ಲ, ಆದರೆ ಒಬ್ಬ ಓಲ್ಡ್ ಮ್ಯಾನ್ ಬಂದು ನನ್ನನ್ನು ಎಚ್ಚರಿಸಿದ. ಫಾಸ್ಟೆಸ್ಟ್ ಹೇಳ್ತಾನೆ, ಮೆಫಿಸ್ಟೋಫೆಲ್ಸ್, ನೀನು ಹೆಲನನ್ನು ನನ್ನ ಮಡದಿಯನ್ನಾಗಿಸು. ನನ್ನ ಜ್ಞಾನ ಅವಳ ಕಡೆ ಇರ್ತದೆ. ಅಲ್ಲಿ ತನಕ ನನ್ನ ಅಗ್ರಿಮೆಂಟ್ ಸಮಯ ಮುಗಿಯುವ ತನಕ ನಾನು ಅವಳ ಜೊತೆ ಇರ್ಬೋದಲ್ಲ. ದಿನ ಕಳೆದಂತೆಯೇ ಫಾಸ್ಟೆಸ್ಟ್ನ ಸಮಯ ಮೃತ್ಯುವಿನ ಕಡೆ ಹೋಗ್ತಾ ಇತ್ತು. ಅವನು ಡೆವಿಲ್ನೊಟ್ಟಿಗೆ ಮಾಡಿದಂತಹ ಅಗ್ರಿಮೆಂಟ್ ಮುಗಿತಾ ಬಂದಿತ್ತು. ಈ ವಿಷಯಗಳನ್ನು ಯೋಚನೆ ಮಾಡ್ತಾನೆ ಡಾಕ್ಟರ್ ಫಾಸ್ಟೆಸ್ಟ್ ತುಂಬ ನಿರಾಶೆಯಾಗ್ತಾ ಇದ್ದ. ಅವನಿಬ್ಬರು ಸ್ಕಾಲರ್ ಫ್ರೆಂಡ್ಸ್ ಅವನ ಹತ್ರ ಬಂದು ಹೇಳ್ತಾರೆ, ಏನು ಸಮಸ್ಯೆ ಆಗಿದೆ ನಿಮಗೆ? ನಡೆದ ಎಲ್ಲ ವಿಷಯವನ್ನು ಅವರಿಗೆ ಹೇಳ್ತಾನೆ. ನನ್ನ ಹತ್ರ ಈಗ ಕೇವಲ 1 ಗಂಟೆ ಮಾತ್ರ ಇದೆ ಬದುಕಿ ಉಳಿಯೋದಕ್ಕೆ. ಈಗ ಡಾಕ್ಟರ್ ಫಾಸ್ಟೆಸ್ಟ್ ದೇವರ ಹತ್ರ ಕ್ಷಮೆ ಕೇಳ್ತಾನೆ, ನನ್ನನ್ನು ಈ ಡೆವಿಲಿಂದ ಬಚಾವ್ ಮಾಡು ಎಂದು. ಆ ಕ್ಷಣದಲ್ಲಿ ಅವನಿಗೆ ಅಷ್ಟೂ ವರ್ಷಗಳನ್ನು ಮಾಡಿದಂಥ ಎಲ್ಲ ಕೆಲಸಕ್ಕೆ ಪಶ್ಚಾತ್ತಾಪ ಮೂಡುತ್ತದೆ. ತಕ್ಷಣ ಡೆವಿಲ್ ಅವನ ಆತ್ಮವನ್ನು ಅವನ ದೇಹದಿಂದ ಸಪರೇಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಆ ಆತ್ಮ ಪುನಃ ದೇವರಲ್ಲಿ ಪ್ರಾರ್ಥಿಸ್ತದೆ, ನನ್ನನ್ನು ಈ ಡೆವಿಲಿಂದ ಬಚಾವ್ ಮಾಡಿ ಎಂದು. ಅದರಂತೆ ದೇವರು ಹೇಳ್ತಾರೆ, ಜೀಸಸ್ ಕ್ರೈಸ್ಟ್ನ ಒಂದೇ ಒಂದು ರಕ್ತದ ಹನಿ ನಿನ್ನನ್ನು ಈ ಡೆವಿಲ್ಗಳಿಂದ ಬಚಾವ್ ಮಾಡಬಲ್ಲದು. ಈಗ ಡಾಕ್ಟರ್ ಫಾಸ್ಟೆಸ್ಟ್ ದೇವರ ಹತ್ರ ಬಾರ್ಗೇನ್ ಮಾಡಲಿಕ್ಕೆ ಆರಂಭಿಸ್ತಾನೆ. ಈಗ ದೇವರೊಂದಿಗೆ ಒಪ್ಪಂದ ಮಾಡುವ ಕೆಲಸಕ್ಕೆ ಕೈ ಹಾಕ್ತಾನೆ. ಈಗ ಗಂಟೆ ಮಿಡ್ನೈಟ್ ಆಗ್ತಾ ಇತ್ತು. ಅವನ ಸಮಯ ಎಲ್ಲ ಮುಗಿತಾ ಇತ್ತು. ಅವನ ಆತ್ಮ ಬೇರೆಯಾಗಿ ಇವನು ಹೋಗ್ತಾ ಇರಬೇಕಾದ್ರೆ ಕೂಡ ದೇವರಲ್ಲಿ ಪ್ರಾರ್ಥಿಸ್ತಾನೆ, ನನ್ನನ್ನು ಬಚಾವ್ ಮಾಡಿ ಎಂದು. ಅವನ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ನ ಬುಕ್ಗಳಿಗೆಲ್ಲ ಬೆಂಕಿ ಬಿದ್ದು ಸುಟ್ಟು ಹೋಗ್ತದೆ. ಅವನ ಉದ್ದೇಶ ಏನಿತ್ತು ಅಂದರೆ ಬೆಂಕಿ ಹಾಕಲಿಕ್ಕೆ, ಈ ಬುಕ್ಗಳು ಬೇರೆ ಯಾವ ವ್ಯಕ್ತಿಗಳಿಗೆ ಸಿಗುವುದು ಬೇಡ, ನಾನು ಮಾಡಿದ ತಪ್ಪು ಇನ್ಯಾರೋ ಮಾಡಿ ಇಷ್ಟೊಂದು ಪ್ರಾಯಶ್ಚಿತ ಅಥವಾ ಶಿಕ್ಷೆಯನ್ನು ಅನುಭವಿಸೋದು ಬೇಡ. ಇದರೊಂದಿಗೆ ಡಾಕ್ಟರ್ ಫಾಸ್ಟೆಸ್ಟ್ ಅನ್ನುವ ಈ ಕೃತಿಯ ಕನ್ನಡ ವಿವರಣೆ ಇಲ್ಲಿಗೆ ಕೊನೆಗೊಳ್ತದೆ. ಈ ವಿವರಣೆ ನಿಮಗೆ ತುಂಬ ಯೂಸ್ಫುಲ್ ಅನಿಸಬಹುದು. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.